ನ್ಯಾಚುರಲ್ ಆಗಿ ನೀರು ಜಿನುಗ್ತಾ ಇರುತ್ತೆ. ಬೆಂಗಳೂರು ಸರ್ ನೀರೆಲ್ಲ ಬೀಳ್ತಾ ಇರುತ್ತೆ. Hello some people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್, ದ ನ್ಯೂ ಎಪಿಸೋಡ್ ಆಫ್ ಕೊಲ್ಲೂರು ರೈಡ್ ಸೀರೀಸ್. ಅದೇ ಶುಭ ಮುಂಜಾನೆ ಅಂತ ಹೇಳ್ತಿದ್ದೆ. ಗುಡ್ ಮಾರ್ನಿಂಗ್. ಈಗ ಕೆಳಗೆ ರೆಡಿಯಾಗಿ ಮೇಲೆಲ್ಲ ಪ್ಯಾಕ್ ಮಾಡಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡಿ ಕೊಲ್ಲೂರಿಂದ ಇವತ್ತು ಯಾವ ಪ್ಲೇಸ್ ಹೇಳಿದ್ದದು ಫಸ್ಟು? ಇದು ಭೀಮೇಶ್ವರ ಅಂತ. ಬಟ್ ನೀವು ಭೀಮೇಶ್ವರ ಬೇಡ, ನೀರು ಕಮ್ಮಿ ಇರುತ್ತೆ ಅಂತ ಹೇಳುತ್ತಲ್ಲ. ನಾವೀಗ ಇದು ಮೂಡುಗಲ್ಲು ಮತ್ತು ಮುರುಡೇಶ್ವರ. ಈಗ ಮೂಡುಗಲ್ಲು, ಕುಂದಾಪುರ, ಮುರುಡೇಶ್ವರ ರೂಟ್ ಹೋಗ್ಬೇಕು. ನೋಡೋಣ ಯಾವ್ಯಾವ ಸಿಗ್ತವೆ ಪ್ಲೇಸಸ್ ನೋಡಿಕೊಂಡು ಅಲ್ಲಿಂದ ಹೋಗೋಣ. ನಿತ್ಯ ಅವರು ಇನ್ನೇನು ರೆಡಿ ಆಗ್ತಾರೆ. ಕಮರಶಿಲೆ ಆಮೇಲೆ ಮುರುಡೇಶ್ವರ ಹೋಗೋಣ ಅಂತ. ಓಕೆ, ಮೂಡುಗಲ್ಲು, ಕಮರಶಿಲೆ ಆ್ಯಂಡ್ ದೆನ್ ಕುಂದಾಪುರ, ಮುರುಡೇಶ್ವರ. ಓಕೆ ಚಲೋ. ಇವರು ನಿತ್ಯ ಅವ್ರ ಫ್ರೆಂಡ್ ಅಶ್ವಿನ್ ಅಂತ ಅಂತೆ. ಈಗ ನಿಮ್ಮೂರು ಮೂಡುಗಲ್ ಹತ್ರನೇ? ಅಮ್ಮನ ಮನೆ ಮೂಡುಗಲ್ ಹತ್ರನಾ? ಓಕೆ, ಈಗ ಮೂಡುಗಲ್ ಹೋಗಿ ಅದಾದಮೇಲೆ ಕಮಲಶಿಲೆಗೆ ಹೋಗ್ಬೇಕು. ಇವರೇ ಮುಂದೆ ಗೈಡ್ ಮಾಡ್ತಾ ಇರ್ತಾರೆ, ಇವ್ರ ಹಿಂದೆ ಹೋಗ್ತಾ ಇರ್ತೀವಿ. ಓಕೆ ಚಲೋ. ಸೊ ಈಗ ಕೊಲ್ಲೂರು ಬಿಟ್ಟಿದ್ದೀನಿ. ಈಗ ಕೊಲ್ಲೂರು ಬಿಟ್ಟು ನಿತ್ಯ ಆ್ಯಂಡ್ ದೆನ್ ನಿತ್ಯ ಅವರ ಫ್ರೆಂಡ್ ಇಬ್ಬರು ಬರ್ತಾ ಇದ್ದಾರೆ. ಈಗ ಮೂದೋಳ ಅಂತ ಒಂದು ಪ್ಲೇಸ್ ಅಂತೆ, ಅಲ್ಲಿ ಒಂಥರ ಕೇವ್ ಥರ ಇದೆಯಂತೆ, ಆ್ಯಂಡ್ ದೆನ್ ಟೆಂಪಲ್ಲು ಇದೆ, ಅಲ್ಲಿಗೆ ಹೋಗ್ಬೇಕು. ಅದಾದಮೇಲೆ ಕಮಲಶಿಲಾ ಅಂತ ಒಂದು ಪ್ಲೇಸ್ ಇದೆಯಂತೆ, ಅಲ್ಲಿಗೂ ಹೋಗಬೇಕು. ಅಲ್ಲಿಂದ ಕುಂದಾಪುರ ಹೋಗಿ ಕುಂದಾಪುರದಿಂದ ಮುರುಡೇಶ್ವರ ಹೋಗಬೇಕು. ಇವತ್ತಿನ ಪ್ಲ್ಯಾನ್ ಅದು. ಆ್ಯಂಡ್ ಕುಂದಾಪುರದಲ್ಲಿ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ಕಾರ್ತಿಕ್ ಅಂತ. ಸೊ ಕಾರ್ತಿಕ್ನ ಕಾಲ್ ಮಾಡಿ ಒಂದು ಸಾರಿ ಮನೆಗೆ ಬಂದು ವಿಸಿಟ್ ಮಾಡು ಅಂತ ಅಂದಿದ್ದಾನೆ. ಸೊ ಮಧ್ಯಾಹ್ನ ಹೋಗ್ತಾ ಅಲ್ಲಿ ಕುಂದಾಪುರದಲ್ಲಿ ಕಾರ್ತಿಕ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಬಿಡಬೇಕು. ನಿತ್ಯ ಅವರು ಇಲ್ಲಿ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ನಿಂತಿದ್ರು. ಈಗ ಹೊರಟಿದ್ದಾರೆ ನೋಡಿ, ಅಲ್ಲಿ ಫ್ರಂಟಲ್ಲಿ ನಿತ್ಯ ಅವರು ಇದ್ದಾರೆ. ಆ್ಯಂಡ್ ದೆನ್ ಅಶ್ವಿನ್ ಅನಿಸುತ್ತೆ ಹೆಸರು, ನಾನು ಮರ್ತೋಗ್ಬಿಟ್ಟೆ. ಅಶ್ವಿನ್ ಆ್ಯಂಡ್ ದೆನ್ ಹಿಂದೆ ನಾನು. ಚಲೋ, ಫುಲ್ಲು ಕಾಡಿದೆ, ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ ಮೂವರು. ಸೂಪರ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಲೆಫ್ಟ್ಗೆ ಆ್ಯಕ್ಚುಲಿ ಕೊಡಚಾದ್ರಿ ಮೌಂಟೇನ್ ರೇಂಜ್ ಫುಲ್ಲು ಕಾಣುತ್ತೆ. ಈಗಿನ ತೋರಿಸ್ಕೊಟ್ರು ನಿತ್ಯ ಅವರು. ಬಟ್ ನೋಡೋಣ, ಯಾವುದಾರ ಓಪನ್ ಸ್ಪೇಸ್ ಸಿಕ್ಕರೆ ನಿಮಗೆ ತೋರಿಸ್ತೀನಿ. ನಾನು ಹಿಂಗೆ ಆಫ್ ಮಾಡ್ಕೊಂಡ್ರೆ ಸಾಕು, ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ಕಾಣಿಸ್ತಾ ಇದೆ ಮಾತ್ರ. ಹಿಂದೆ ನೋಡಿ, ಹಿಂದೆ ಕಾಣಿಸ್ತಾ ಇದೆ. ಎಸ್, ಹಿಂದೆ ಕಾಣಿಸ್ತಾ ಇದೆ ನೋಡಿ, ಇದೆ ಕುಟಜ ಪರ್ವತ. ಆರ್ ನಂದು ಇದೊಂದು ಪ್ರಾಬ್ಲಮ್, ಮಾತ್ರ ಹೆಸರು ಮರ್ತೋಯ್ತೀಗ. ಇದೊಂದು ಒಳ್ಳೆ ರೋಗ ಹಚ್ಕೊಂಡಿದೆ ನನಗೆ, ಹೆಸರುಗಳಿಗೆ ಜ್ಞಾಪಕ ಬರಲ್ಲ ಬೇಗ. ಕೊಡಚಾದ್ರಿ, ಎಸ್ ಕೊಡಚಾದ್ರಿ ಪೀಕ್ ನೋಡಿ, ಆ ಕಡೆಯಿಂದ ನೋಡ್ಕೊಬಂದು ಈ ಕಡೆ ಬ್ಯಾಕ್ ಸೈಡ್ ಅಂತ ನಿತ್ಯ ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ ಚಲೋ. ಈಗ ಕಮಲಶಿಲೆ ಇಲ್ಲಿಂದ ಒಂದು 19 ಕಿಲೋಮೀಟ್ರ್ ಇದೆ. ಇವೆಲ್ಲ ನೋಡಿ ರಬ್ಬರ್ ಮರಗಳು, ರಬ್ಬರ್ ತೋಟ. ಯಾಕೆ ಇವ್ರು ನಿಲ್ಲಿಸ್ಬಿಟ್ರು ಅಂತ ನಿಲ್ಸಿದ್ರು ನೀವು. ಈಗ ಇನ್ನೊಂದು ಡಿವಿಯೇಷನ್ ಸಿಕ್ತು ಇಲ್ಲಿಂದ ಆಫ್ ರೋಡು. ಟಾಮಿ ಇಲ್ಲಿಂದ ಆಫ್ ರೋಡ್ ಅಂತ ಫುಲ್ಲು. ಇವರು ಸ್ವಲ್ಪ ರೋಡ್ ಆಗಿದೆ ಅಂತಿದ್ರು, ಬಟ್ ಅವರೇನೋ ಇಲ್ಲ, ಯಾವುದು ರೋಡು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹಿಂದೆ ಹೋದರೆ ಗೊತ್ತಲ್ಲ, ಧೂಳು ಫುಲ್ ಕೆಂಪಗಾಗೋಗುತ್ತೆ ಧೂಳಿಗೆ. ಸ್ಲೋ ಹೋದರೂ ಬಿದ್ದೆ ಬೀಳುತ್ತೆ ಧೂಳು, ಫಾಸ್ಟ್ ಹೋದರೂ ಬಿದ್ದೆ ಬೀಳುತ್ತೆ ಧೂಳು. ನೋಡಬೇಕು ಈ ಆಫ್ ರೋಡ್ ಎಷ್ಟು ದೂರ ಇರುತ್ತೆ ಅಂತ.
ನಂದು ಎಷ್ಟು ಧೂಳು ಎದ್ದೊಳುತ್ತೋ ಗೊತ್ತಿಲ್ಲ ಹಿಂದೆ. ಇವನು ಡಾಮಿನವರು ಅಷ್ಟು ಧೂಳು ಎಬ್ಬರಿಸ್ತಾ ಇದೆ ಅಂದರೆ ನಮ್ಮದು ಎಬ್ಬರಿಸುತ್ತೆ ಹೇಳಿ. ಲಗೇಜ್ ಬೇರೆ ಇದೆ ಹಿಂದೆ, ಸ್ವಲ್ಪ ಜಾಸ್ತಿನೇ ಅಳ್ಳಾಡುತ್ತೆ. ಇನ್ನು ಎಷ್ಟಿದೆ ಹೀಗೆ ಇದೇ ಥರ ಆಫ್ ರೋಡ್? ಎಷ್ಟು ದೂರ? ಇನ್ನು 1 ಕಿಲೋಮೀಟ್ರ್ ಆಫ್ ರೋಡು. ಹಾಂ, ಸದ್ಯ ಧೂಳಾಗುತ್ತೆ ಅಂತ ಮುಂದೆ ಹೋಗಿ ಅಂತ ಹೇಳಿದ್ರು. ಇವನ್ ಈಗ ನಂದು ಧೂಳು ಮಾಡುತ್ತೆ ಹಿಂದೆ ನೋಡಿ. ಇದೆಲ್ಲ ರಬ್ಬರ್ದೆ. ಇದೊಂದು ಸ್ವಲ್ಪ ಈಗ ಆಫ್ ರೋಡ್ ಸ್ಟಾರ್ಟ್ ಆಯಿತು, ಸ್ಟೀಪು. ಸೊ ಈಗ ಕೆರಡಿಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಇದೇನು ಪಾತ್ ನೋಡ್ತಾ ಇದ್ದೀರಾ, ಮಾನ್ಸೂನಲ್ಲಿ ಬಂದರೆ ಇಲ್ಲೆಲ್ಲ ನೀರಿರುತ್ತಂತೆ ನೋಡಿ ಇವೆ ಅಲ್ಲಿ. ಕೇಶವನಾಥೇಶ್ವರ ದೇವಸ್ಥಾನ ಮೂಡಗಲ್ಲು ಅಂತ. ನೋಡಿ ಫುಲ್ಲು ಗುಹೆ ಥರ ಇದೆ. ಅಂದರೆ ಇದೆಲ್ಲ ರೀಸೆಂಟಾಗಿ ಗ್ರಿಲ್ಸ್ ಎಲ್ಲ ಮಾಡೋದದೇನಲ್ಲ, 3-4 ವರ್ಷ ಆಯಿತು. ಯಾರು ಆ ಕಡೆ ದಾಟ್ ಹೋಗ್ಬೋದು. ಹಾಂ, ಅದು ಎಂಡ್ ಅನ್ಸುತ್ತಲ್ಲ ಈಗ. ಅಲ್ಲಿ ಆ ಕಡೆ ಫುಲ್ ನೀರು, ಅಷ್ಟೇ ನೀರು ಎನಿ ಟೈಮ್ ಇಲ್ಲೋರ್ಗೆ ಇರುತ್ತೆ. ಏನು ಇಷ್ಟೇ ಇರುತ್ತೆ. ಇದು ಮೇ ಅಲ್ಲಿ ಫ್ಲೋ ಆಗ್ತಿದ್ದೇನೆ, ಇದೇ ನೀರು. ಇದೇ ನೀರಿದೆ. ಇನ್ಪುಟ್ ಎಲ್ಲಿದೆ ಇದು? ಅದು ಒಳಗಡೆಯಿಂದ ಉದ್ಭವ ನೀರು. ಒಳಗಡೆಯಿಂದ ಬರುತ್ತೆ. ಹಾಂ, ಅಲ್ಲಿ ಹಿಂದೆ ಈ ಥರ ಹಪ್ಪಿದೆ ಅಂದ್ರಲ್ಲ ಅದು. ಅಲ್ಲಿ ಹಳ್ಳಿಗಳಿಂದ ನೀರು ಬರುತ್ತೆ ಅಲ್ಲಿಂದ. ಹಾಂ ಹಾಂ, ಎನಿ ಟೈಮ್ ಮೇ ಎಂಡಲ್ಲೂ ಇಷ್ಟು ನೀರು ಇರುತ್ತೆ. ಮೇ ಎಂಡಲ್ಲೂ ಅಷ್ಟೇ ನೋಡಿ. ಈಗ ಸುಮಾರು ಮೊಣಕಾಲ್ವರೆಗೂ ಇದೆ ನೀರು. ಪೀಕ್ ಮಾನ್ಸೂನಲ್ಲೂ ಸಹ ಅಷ್ಟೇ ಇರುತ್ತೆ ಅಂತ, ಅಂದರೆ ಇಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಇದು ಇನ್ಫಾರ್ಮೇಷನ್. ಕೇಶವನಾಥೇಶ್ವರ ದೇವಸ್ಥಾನ ಮೂಡಗಲ್ಲು ಅಂತ. ನಾವು ಒಳಗೆ ನೀರು ನೋಡಿದ್ವಲ್ಲ, ಅದು ಇಲ್ಲಿ ಹಾಕಿ ಬರ್ತಾ ಇದೆ. ಮಾನ್ಸೂನಲ್ಲಾದರೆ ಇಲ್ಲಿ ಫುಲ್ಲು ನೀರಿರುತ್ತಂತೆ. ಈಗ ಫುಲ್ಲು ಈಗ ನೋಡಿ, ಈಗ ಇಲ್ಲಿ ಮಾತ್ರ ಹರಿತಾ ಇದೆ. ಜಾಗ ಮಾತ್ರ ಸೂಪರಾಗಿದೆ. ನಿತ್ಯ ಅವರು ಒಂದು ಸ್ನ್ಯಾಪ್ ಆಗಿಬಿಡ್ತಾ? ಹಾಂ, ಒಳಗಡೆ ಚೆನ್ನಾಗಿದೆ ಮಾತ್ರ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇಷ್ಟು ಇದ್ರಲ್ಲೂ ನೀರು ಹರಿದು ಬರ್ತಾ ಇದೆಯಲ್ವ ಅಲ್ಲಿ. ಬಾ, ಎಷ್ಟು ಜನ ಇದ್ದೀರಾ? ಹಾಂ, ಬಂದ್ಬಿಡಿ. ನೀರು ಬಾಟ್ಲ್ ಎಲ್ಲ ಅಲ್ಲೇ ಇಟ್ಬಿಡಿ, ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಇನ್ನೂ ಹೋಗೋದು ಬೇಡ, ಟೈಮ್ ಆಯಿತು. ತುಂಬ ಹೊತ್ತಿದ್ರೆ ಸಫೋಕೇಶನ್ ಮಾಡೋಕ್ಕಾಗಲ್ಲ, ತುಂಬ ಜನ ಆಯಿತು. ಬೇಗ ಬೇಗ ಹೆಜ್ಜೆ ಹಾಕಿ ಸರ್. ಅಕ್ಕ, ಒಂದೇ ಶಿಲೆ ಜಂಬಿಟ್ಕೆ ಅಂತೀವಿ ಕುಂದಾಪುರ ಭಾಷೆಯಲ್ಲಿ, ಇಂಗ್ಲೀಷಲ್ಲಿ ಐರನ್ ಸ್ಟೋನು. ನೀವು 1 ತಿಂಗಳು ಡಯಟ್ ಮಾಡೋದು ಒಂದೇ, ಈ ಕಲ್ ಮೇಲೆ ಒಂದಿನ ನಡೆಯೋದು ಒಂದೇ. ಜೋಕಲ್ಲ, ಬಿ ಸೀರಿಯಸ್ಸು.
ನ್ಯಾಚುರಲ್ ಆಗಿ ನೀರು ಜಿನುಗ್ತಾ ಇರುತ್ತೆ. ಬೆಂಗಳೂರು ಸರ್ ನೀರೆಲ್ಲ ಬೀಳ್ತಾ ಇರುತ್ತೆ, ನ್ಯಾಚುರಲ್ ವಾಟರ್ ಸರ್, ಎಲ್ಲ ಗಾಡ್ ಗಿಫ್ಟ್. ಕಮಲಶಿಲೆ ನೇಮ್ ಬರ್ಲಿಕ್ಕೆ ಗುವೆ ಕಾರಣ. ಅಲ್ಲಿ ಭೈರವ ಸರ್, ಕಾಲ ಭೈರವ ಬುಲ್ ನ್ಯಾಚುರಲ್ ಪುಟ್ಟದಾಗಿ ಬೆಳೀತಾ ಇದೆ. ನಾಥ ಪರಂಪರೆ ಡೈಲಿ ಪೂಜೆ ಸರ್. ಇಟ್ಕೊಂಡು ನಡೆಯಕ್ಕಾಗಲ್ಲ. ಓನ್ ಬನ್ನಿ ಬಾಚಿನಮ್ಮ. ಒಬ್ರು ಇಟ್ಕೊಂಡು ಸಾಕು, ಪಾಪುಗೆ ಅವರಿಗೆ ಡಿಸ್ಟರ್ಬ್ ಆಗ್ತಿದೆ. ಅಣ್ಣನ ಇಟ್ಕೊಳ್ಳಿ ಸಾಕು. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ ಬೆಂಗಳೂರು ಸರ್. ಅಕ್ಕಂಗೊಂದು ಕೊಡಿ, ನಿಮ್ಗೊಂದು ತಗೊಳ್ಳಿ. ಇಲ್ಲಿ ಹೆಡ್ ಡೌನ್ ಮಾಡಬೇಕು ಸರ್. ನನ್ನ ಕಮಾಂಡಿಂಗ್ ಕೇಳಿಸ್ಕೊಳ್ಬೇಕು, ಮಧ್ಯೆ ಮಾತಾಡಬೇಡಿ. ಕುಂದಾಪುರದಲ್ಲಿ ತಲೆ ಹೊಡಿತದೆ. ನಮ್ಮ ಮುಂದೆ ಬನ್ನಿ, ಅದೇ ಜಾಗ ಬಿಡಿ. ಸದ್ಯಕ್ಕೆ ಮುಟ್ಬಿಡಿ ಎಲ್ಲ. ಪೂರ್ಣಫಲ ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ನಾಳೆ ಶಿವರಾತ್ರಿ, ತಾಯಿ ಎಲ್ಲರನ್ನೂ ಕಾಪಾಡಿ, ಧರ್ಮ ಸತ್ಯ ಕಾಪಾಡಿ. ಟೂ ಹ್ಯಾಂಡ್ಸ್ ದೊಡ್ಡ IAS ಆಫೀಸರ್ ಆಗು, ಹಿಂದೂ ಧರ್ಮ ಕಾಪಾಡು. ಪೂರ್ಣಫಲ ಪ್ರಾಪ್ತಿರಸ್ತು, ದೀರ್ಘಾಯುಷ್ಮಾನ್ ಸರ್ವೇಷ್ಟಾರ್ಥ ಸಿದ್ಧಿ. ಅಮ್ಮ ತಾಯಿ ಬಂದಿರೋದು ಬೆಂಗಳೂರು ಸರ್. ಉಡುಪಿಯವರೆಲ್ಲ ನೋಡಿ, ಎಲ್ಲರಿಗೂ ಒಂದೇ ಪ್ರೀತಿ. ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ಮಹಾಕಾಳಿ, ಮಗ ವೀರಭದ್ರ ಸರ್. ಸ್ವಂತ ಖರ್ಚಲ್ಲೇ ಮಾಡೋದು. ದೇವಸ್ಥಾನಕ್ಕೆ ಇದಕ್ಕೂ ಪರಂಪರೆ ಅಷ್ಟೇ ಸರ್. ಇದು ಖರ್ಚು ವೆಚ್ಚ ಎಲ್ಲ ನಮ್ಮದೇ. ದೇವಸ್ಥಾನದಿಂದ ಸಂಬಳ, ಗೌರ್ಮೆಂಟಿಂದ ಸಹಾಯ ಏನಿಲ್ಲ. ಬಂದರೆ ನಮಗೆ ದೇವರು. ಅವಧೂತರು ನಿತ್ಯಾನಂದ ಸ್ವಾಮಿಗಳು 80 ವರ್ಷ ಪಪ್ಪ ಪೂಜೆ ಮಾಡಬೇಕು ಸರ್. ಕೊಡುವುದಿಲ್ಲ, ನಾನು ಬರ್ತಾ ಇದ್ದೀನಿ ಅನ್ನೋದಿನ ಪೂಜೆ ಸರ್. ನಾಥ ಪರಂಪರೆ ಜೋಗಿಗಳು ನಾವು. ಯೋಗಿ ಆದಿತ್ಯನಾಥ ಸ್ವಾಮಿ ಕಡೆಯವರು. ಬೇಡ್ಕೊಳ್ಳಿ, ಹೂ ತಗೊಳ್ಳಿ ಅಕ್ಕ. ಪಾಪು ಗೋಡೆ ಲಪಟಿಗೆ ಇಟ್ಕೊಳ್ಬೇಕು ಮಗ, ಎಡಕ್ಕೆ ಗೋಡೆ ಇಟ್ಕೊಳ್ಬೇಕು ಕಣ್ಣ. ಎಲ್ಲ ಲೆಫ್ಟಿಗೆ ಇಟ್ಕೊಳ್ಳಿ ತಾಯಿ. ಬೆಂಗಳೂರಮ್ಮ ಕಮಾನ್. ಬೆಂಗಳೂರಕ್ಕ, ಇಲ್ಲಿ ನಾಗತೀರ್ಥ ಇದೆ, ನೋಡ್ಕೊಂಡ್ ಬನ್ನಿ. ಈ ತೀರ್ಥ ತಾಯಿ ಹತ್ರ ಹೋಗುತ್ತೆ. ಒಂದಿನ ಪವಾಡ ಮಾಡ್ತಾಳೆ, ಒಳಗಡೆ ನೆರೆ ಬರುತ್ತೆ, ತಾಯಿ ಸ್ನಾನ ಆಗ್ತಾಳೆ. ಈ ನೀರು ದೇವಸ್ಥಾನಕ್ಕೆ ಹೋಗುತ್ತೆ ಅಕ್ಕ. ಬೆಳಗ್ಗೆ ನೀವು ಕೈಕಾಲು ತೊಳ್ಕೊಂಡು 1 ಗಂಟೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಕುಬ್ಜಾ ನದಿ. ಇದು ನಾಗತೀರ್ಥ. 11 ಮಂತ್ ಕೊಡುತ್ತೆ ಸರ್. ನಾಗದೋಷ ರಿಮೂವ್ ಮಾಡತ್ತೆ. ಓಕೆ ಬನ್ನಿ. ಬಾಬಾ ಹಾಗೆ ಮಾಡಿದ್ರೆ ಹೇಗೆ ಮಗ? ಅಷ್ಟೇ. ಎಷ್ಟು ಚಂದ ಉಂಟು ಜಾಗ, ನೀನ್ ಬರ್ತೆ ಅಂತ ಎಷ್ಟು ಚಂದ ಮಾಡಿದ್ದೀನಿ. ರಾತ್ರಿ 3 ವರ್ಷ ಶೃಂಗೇರಿ ತಾಯಿ. ಕೇಳಿಸ್ಕೊಳ್ಳಿ ಅಲ್ಲ, ತಾಯಿ ಇಲ್ಲ, ಈಗ ತೀರೋದ್ರು. GSP ಅಮ್ಮ ಒಬ್ರು ತಪಸ್ ಮಾಡಿರೋದು. 4 ಟೆಸ್ಟ್ ಬ್ಯಾಗ್ 3 years ಅಂತ ಊಟನೂ ಇದ್ದಿಲ್ಲ. ಅಜ್ಜ ಪಪ್ಪ ತಾಯಿ ಚೆನ್ನಾಗಿ ನೋಡ್ಕೊಂಡ್ರು ಅಕ್ಕ. ನಾವು ಈಗಿನ ಜನ್ರೇಷನ್ ಮಕ್ಕಳು ತುಂಬ ಅಂತೂ ಊಟಕ್ಕೂ ಕಷ್ಟಪಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲ. ಧರ್ಮದ ಜಾಗ ಈಗ ಉಂಟೆ. ನಮ್ಮ TV ಸುವರ್ಣ, ಪ್ರತಿಮಾ ಭಟ್, ಆನಂದ್ ಗುರ್ಜಿ ಎಲ್ಲ ಬಂದ್ರ ಮೇಲೆ 4 ಜನ ಬರ್ತಾ ಇರೋದು. 2015ಕ್ಕೆ ಎಪಿಸೋಡ್ ಆಯ್ತಕ್ಕ. ಇಂಟ್ರೂ ಕೊಟ್ಟಿದ್ದೀನಿ, ಬೈಟ್ ಕೊಟ್ಟಿದ್ದೀನಿ. ಗವಿ ಮೇಲೆ ಮರ ಅಕ್ಕ. ನಿಮ್ಮೆಲ್ಲರ ಚಪ್ಪಲು ರಿಮೂವ್ ಮಾಡಿದ್ದೀರಾ. ನನ್ನ ಸ್ವಾರ್ಥಕ್ಕಲ್ಲ ಅಕ್ಕ. ದೇವ್ರ ತಲೆ ಮೇಲೆ ನಡ್ಕೊಂಬರೋದೇ ತಪ್ಪು, ಅದರಲ್ಲೂ ಚಪ್ಪಲ್ ಹಾಕೊಂಡ್ಬರ್ತೀವಿ, ತಪ್ಪಾಗುತ್ತೆ. ಅದಕ್ಕೆ ರಿಮೂವ್ ಮಾಡಿಸಿರೋದು. 150 ಅಡಿ ಆಳಕ್ಕೆ ಬರ್ತಾ ಇದೀವಿ ಅಕ್ಕ. ಜಂಬಿಟ್ಕೆ ಕಲ್ಲು, ಐರನ್ ಸ್ಟೋನ್. ಆಲ್ ಆಫ್ ಯು ಮೈಂಡ್ ಯುವರ್ ರೈಟ್. ಇಷ್ಟೇನ ಕರ್ಕೊಂಡು ಹೋಗ್ತಿದ್ವಿ, ಮುಂದಕ್ಕೆ ಹೋಗ್ತಿದ್ವಿ. ಹೋಗ್ತಾರೆ ಲೋಕಲ್ ಹಾಂ. ಒಂದ್ಸಲ ಬನ್ನಿ, ಎಷ್ಟು ಚೆನ್ನಾಗಿದೆ. ಇನ್ನು ಮಳೆಗಾಲದಲ್ಲಿ ಇಲ್ಲ ಹಿಂಗೆ ಬಿಡಲ್ಲ ಅನ್ಸುತ್ತಲ್ಲ. ಮಳೆಗಾಲದಲ್ಲಿ ಬಿಡಲ್ಲ, ನೀರು ಫುಲ್ ತುಂಬಿಡುತ್ತೆ ಇದು. ನಾನು ಸಣ್ಣಕ್ಕಿರ್ತಾಗ ಬಂದಿದ್ದೆ. 12 ವರ್ಷ ಆಗಿದೆ. ನಾವು ಅಮ್ಮೆಲ್ಲ ಇಲ್ಲೇ ಕೂತ್ಕೊಂಡಿದ್ದಲ್ಲ, ಸುಮಾರು ಸಲ ಬಂದಿದ್ದಾರೆ. ಬನ್ನಿ ಒಂದ್ಸಲ ಸರ್. ಒಳ್ಳೆದಾದ ಮೇಲೆ ಬಂದು ಊಟ ವಸತಿ ಎಲ್ಲ ಇದೆ ಸರ್. ಅಲ್ಲಿ ಬೋರ್ಡಲ್ಲಿ ನಂಬರ್ ಇದೆ ನಂದು. ನಿತ್ಯ ಅವರು ಆ್ಯಂಡ್ ದೆನ್ ಅವ್ರ ಫ್ರೆಂಡ್ ಈಗ ಸದ್ಯದಲ್ಲಿ ಸಿದ್ದಾಪುರದಲ್ಲಿದ್ದೀವಿ ಹೋಟ್ಲಲ್ಲಿ.
ಈಗ ಅವರು ಇಲ್ಲಿಂದ ಕೊಲ್ಲೂರಿಗೆ ಹೊರಡ್ತಾ ಇದ್ದಾರೆ, ನಾನು ಕುಂದಾಪುರಕ್ಕೆ ಹೊರಟು ಅಲ್ಲಿಂದ ಮುರುಡೇಶ್ವರ ಹೋಗಬೇಕು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆ್ಯಕ್ಚುಲಿ ಜಾಯಿನ್ ಆಗಬೇಕಿತ್ತು, ಬಟ್ ಅವ್ರದ್ದು ಫುಲ್ಲು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾರೆ. ಬ್ಯುಸಿ ಶೆಡ್ಯೂಲಲ್ಲಿ ಏನೋ ಒಂಚೂರು ಬರೋ ಟೈಮ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವ್ರು ನೋಡಿದ್ರು ನನ್ನ ಬ್ಯುಸಿ ಶೆಡ್ಯೂಲ್ಸ್ ಎಲ್ಲ. ಸೊ ಆದರೂ ಇಷ್ಟೆಲ್ಲ ತೋರಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ನೀವು ಜಾಯಿನ್ ಆಗಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಸಿಗೋಣ. ಖಂಡಿತ ಬನ್ನಿ ಮಳೆಗಾಲ. ಅದು ಗೋಪ್ರೋ ಬ್ಯಾಟ್ರಿನೂ ಜೈ ಅಂದಿದೆ, ನೋಡೋಣ ಹೋಗ್ತಾ ಹಿಂಗೆ ಮೊಬೈಲಲ್ಲೇ ಮಾತಾಡ್ಕೊಳ್ಳೋಣ. ಇನ್ನು ಕುಂದಾಪುರದಲ್ಲಿ ಸಿಗೋಣ. ಸೊ ಅಲ್ಲಿಂದ ಕಟ್ ಮಾಡಿದ್ರೆ ಈಗ ಸೀದಾ ಕಿಲಿಮಂಜೇಶ್ವರ ಬೀಚಲ್ಲಿದ್ದೀವಿ. ಇನ್ನು ನನ್ನ ಫ್ರೆಂಡ್ ಕಾರ್ತಿಕ್ ಅಂತ, ನಮ್ಮ ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸ್, ನಾವು ಫುಲ್ಲು ಕ್ಲೋಸ್ ಫ್ರೆಂಡ್ಸು. ಸುಮಾರು ದಿನಗಳಿಂದ ಈ ಕಡೆ ಇಲ್ಲಿ ಇದು ಯಾವುದದು ಆವಾಗ ನಾವು ಒಂದು ಸಾರಿ ಆಗುಂಬೆರಡೆಗೆ ಬಂದಾಗ ಮರವಂತೆವರೆಗೂ ಬಂದೋಗಿದ್ವಿ. ಬಟ್ ಅವಾಗೆಲ್ಲ ಕಾರ್ತಿಕ್ ಇಲ್ಲಿ ಇರ್ತಿರ್ಲಿಲ್ಲ. ಬಟ್ ಈ ಸಾರಿ ಬಂದಾಗ ಸಿಕ್ಕಿದ್ದಾನೆ. ಆ್ಯಂಡ್ ಕಿಲಿಮಂಜೇಶ್ವರ ಬೀಚು ಅಷ್ಟೇ ಸೂಪರಾಗಿದೆ. ನಾವು ಸಿದ್ದಾಪುರದಿಂದ ಅಲ್ಲಿಂದ ಹೊರಟಾಗ ಸ್ಟಾಪ್ ಮಾಡಿದ್ದು. ಸೊ ಈಗ ಇಲ್ಲಿ ಇವ್ರ ಮನೆಗೆ ಬಂದು ಈಗ ಸಂಜೆಗೆ ಬೀಚ್ ಹತ್ರಕ್ಕೆ ಬಂದಿದ್ದೀವಿ. ಸೊ ಸಿಗೋಣ ಆಮೇಲೆ. ಅದ್ಭುತ ವಿ ವಿನ್ 1 2 3